ಹಾಯ್ ಹೆಲೋ ವೆಲ್ಕಮ್ ಟು ರಕ್ಷು ಕುಕಿಂಗ್ ಬ್ಲಾಗ್. ನಾನಿವತ್ತು ನಿಮಗೆ ಕೇವಲ 10 ನಿಮಿಷದಲ್ಲಿ ಬಿಸಿಬೇಳೆ ಬಾತ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ ಮತ್ತು ಬೇಳೆ. ಅಕ್ಕಿ ಮತ್ತು ಬೇಳೆನ ನಾನಿಲ್ಲಿ 2 ಲೋಟ ಅಕ್ಕಿ 2 ಲೋಟ ಬೇಳೆನ ತೊಗೊಂಡಿದ್ದೀನಿ, ತೊಗರಿ ಬೇಳೆನ. ಇದನ್ನು 2ರಿಂದ ಅಥವಾ 3 ನಿಮಿಷ ನೆನೆಸಿ ನೀಟಾಗಿ ಫ್ರೆಶ್ ಮಾಡಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಒಣಗಿರೋ ಮೆಣಸಿನ್ಕಾಯಿ, 2 ಹುಳಿ ಟೊಮೊಟೊ, 2 ಈರುಳ್ಳಿನ ತೊಗೊಂಡಿದ್ದೀನಿ. ನಂತರ ನಿಮಗೆ ಇಲ್ಲಿ ಬೇಕಾದ ವೆಜಿಟೇಬಲ್ಸ್ನ ತೊಗೊಳ್ಳಿ. ನಾನಿಲ್ಲಿ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ಕ್ಯೂಚಿಟ್ಕೊಂಡಿದ್ದೀನಿ. ನಂತರ MTR ಬಿಸಿಬೇಳೆಬಾತ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 1.5 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿನ ತೊಗೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ 2ರಿಂದ 3 ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಕಾಳು, ಅರ್ಧ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 10ರಿಂದ 12 ಎಸಳು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ 2ನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಬೇಳೆ ಬೇರೆ ಮತ್ತು ಒಗ್ಗರಣೆ ಬೇರೆ ಬೇಯಿಸ್ಕೊತಿಲ್ಲ, ಎಲ್ಲ ಒಟ್ಟಿಗೆ ಮಾಡ್ಕೊತಿದ್ದೀನಿ. ಒಗ್ಗರಣೆ ಮತ್ತು ಅಕ್ಕಿ ಬೇಳೆ ವೆಜಿಟೇಬಲ್ಸ್ನ ಒಂದೇ ಥರ ಮಾಡ್ಕೊತಿದ್ದೀನಿ. ನಂತರ ಇದಕ್ಕೆ 2 ಹುಳಿ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಟೊಮೊಟೊ ಹಣ್ಣು ಸಾಫ್ಟ್ ಆಗೋದಕ್ಕೆ. ನಂತರ ಇಲ್ಲಿ 4 ಒಣಗಿರೋ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ನಿಮಗೆ ಬೇಕಾದಂಥ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಬೀನ್ಸ್ ಮತ್ತು ಆಲೂಗೆಡ್ಡೆ, ನವಿಲುಕೋಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇವೆರಡು ಫ್ರೈ ಆದಮೇಲೆ ನಂತರ MTR ಬಿಸಿಬೇಳೆಬಾತ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಧನಿಯಾ ಪುಡಿ, ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹುಣಸೆಹಣ್ಣಿನ ರಸನ ಕ್ಯೂಚಿಟ್ಕೊಂಡಿರೋದನ್ನ ನೀಟಾಗಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಅದರಲ್ಲಿ ಕುಕ್ ಆದಮೇಲೆ ಅದಕ್ಕೆ ನೀವು ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅದೇ ಕ್ವಾಂಟಿಟೀಲಿ ನೀರನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡಲ್ವ ಅದೇ ಕ್ವಾಂಟಿಟೀಲಿ ನೀರನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಬಿಸಿಬೇಳೆಬಾತ್ ಮಾಡೋದ್ರಿಂದ ಬಿಸಿಬೇಳೆಬಾತ್ ಗಟ್ಟಿಗೆ ಆಗಬಾರ್ದು ಅಂದರೆ ಹೆಚ್ಚಿನ ನೀರಿನ ಕ್ವಾಂಟಿಟಿ ಬೇಕಾಗುತ್ತೆ. ಹೆಚ್ಚಿನ ನೀರು ಹಾಕ್ಕೊಂಡು ಕ್ವಾಂಟಿಟೀಲಿ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ. ನೋಡಿ, ಈ ರೀತಿಯಾದ ಬಿಸಿಬೇಳೆಬಾತ್ ರೆಡಿನೇ ಆಗೋಗ್ಬಿಡುತ್ತೆ 10 ನಿಮಿಷದಲ್ಲೆಲ್ಲ. ನೀವು ಬೇರೆ ಬೇರೆ ಮಾಡ್ಕೊಳೋದಾದರೆ ತುಂಬ ಲೇಟ್ ಆಗುತ್ತೆ, 1 ಅವರ್ 2 ಅವರ್ ಹಿಡಿಯುತ್ತೆ. ನಾನು ಕೇವಲ 10 ನಿಮಿಷದಲ್ಲಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡಿಬಿಟ್ಟು ಹೇಗಿದೆ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.